ಹಾಗೆ ಹುಷೇನಿ ಅನ್ನೋ ಒಬ್ಬ ನಿಮ್ಮ ಭಾಗದ ಒಬ್ಬ ಗಡಿನಾಡ ಕವಿ ಇವತ್ತು ದ್ವಿಪದಿ ಬರೆದಿದ್ದಾನಂತಂದರೆ ಆತನಿಗೆ ದಯವಿಟ್ಟು ಮಾನ್ವಿ ತಾಲೂಕಿನ ರಾಯಚೂರು ಜಿಲ್ಲೆಯ ಎಲ್ಲ ಈಗ ಕನ್ನಡದ ಸಾಹಿತ್ಯ ಪರಂಪರೆಯ ಎಲ್ಲ ಗೆಳೆಯರು ಮುಂದಿನ ದಿನಗಳಲ್ಲಿ ಗಡಿನಾಡ ಸಾಹಿತ್ಯ ಪ್ರಶಸ್ತಿಯನ್ನು ಕೊಡಿಸೋದಕ್ಕೆ ನೀವು ಮುಂದಾಗುತ್ತೀರಿ ಅಂತ ನಾನು ಹೆಮ್ಮೆ ಪಡ್ತೀನಿ. ಒಬ್ಬ ಗಡಿನಾಡ ಕನ್ನಡಿಗನನ್ನು ಬೆಳೆಸಬೇಕಾಗಿತ್ತಲ್ಲ, ಅದು ನಾವು ಗಡಿನಾಡ ಕನ್ನಡದಲ್ಲಿ ನಮಗೆ ಮಾನ್ವಿ ತಾಲೂಕು ಬೇರೆ ಅಲ್ಲ, ನಮಗೆ ಆದೋನಿ ತಾಲೂಕು ಬೇರೆ ಅಲ್ಲ. ನಿಮಗೆ 2 ಭಾಷೆ ಬರುತ್ತೆ, ತೆಲುಗು ಬರುತ್ತೆ, ಇಲ್ಲಿ ಉರ್ದು ಬರುತ್ತೆ, ಮತ್ತು ನಿಮಗೆ ಕನ್ನಡ ಬರ್ತದೆ. ನೀವು 3 ಭಾಷೆಯನ್ನು ಮಾತಾಡುವಂಥ ತ್ರಿಭಾಷೆ ಕವಿಗಳು ನೀವು. ಹಾಗಾಗಿ ಭಾಷೆಯಲ್ಲಿ ತಾರತಮ್ಯ ಬೇಡ. ನಾನು ರಾಜಸ್ಥಾನದಲ್ಲಿ ಇದ್ದಾಗ ನನಗೆ ಪದೇ ಪದೇ ಕೇಳ್ತಿದ್ರು, ಆಪ್ಕಿ ಕನ್ನಡ ಭಾಷೆಗೆ ಎಷ್ಟು ಸಂಘಗಳನ್ನ ಕೇಳಿದರು. ನಾನೇ ಲೆಕ್ಕ ಮಾಡಿದೆ, 3,000 ಸಂಘ ಅದಾವೆ. 3,000 ಕನ್ನಡ ಸಂಘವನ್ನು ಉಳಿಸೋದಕ್ಕಾಗಿ ಸಂಘ ಕಟ್ಟಿಗೆ 3,000 ಕನ್ನಡಿಗರ ಸಂಘ ಕಟ್ಟಿಕೊಂಡು ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಸ್ವಯಂ ಘೋಷಿತ ಕನ್ನಡ ಅಧ್ಯಕ್ಷರಿದ್ದಾರೆ. ಆದರೆ ನಾವು ಏನು ಮಾಡ್ತಾಯಿದ್ವಿ, ಆ ಘೋಷಿತ ಸಂಘಗಳಂತ ಕರ್ಕೊಂಬಂದು ಮಾನವಿಯಲ್ಲಿ ನಾವು ಪಟ್ಟಿ ಮಾಡ್ತಾಯಿದ್ವಿ. ಹಂಗಾಗೋದು ಬೇಡ. ಮಾನವಿಯಲ್ಲಿ ಕನ್ನಡ ಬದುಕಿದೆ, ಇಲ್ಲಿ ಎನ್ನಡ ಎಕ್ಕಡ ಕನ್ನಡ ಇಲ್ಲ, ಕನ್ನಡ ಕನ್ನಡವಾಗಿದೆ ಮಾನವಿಯಲ್ಲಿ. ಈ ನಾಡಿನ ಕವಿಗಳನ್ನು ನೀವೆಲ್ಲ ಬೆಳೆಸ್ತಾರೆ ಅಂತ ಹೇಳಿ ನನಗೆ ವಿಶೇಷವಾಗಿ ಹುಷೇನಿ ಈ ಹೆಸರು ನಾನೇ ಕೊಟ್ಟೆ. ಹುಷೇನಿ ದ್ವಿಪದಿ ಇಡಬೇಕಂತ ನಾನೇ ಒತ್ತಾಯ ಮಾಡಿದೆ. ಗಜಲ್ ಪ್ರಕಾರದಲ್ಲಿ ಹುಷೇನಿ ಅನ್ನೋದು ಒಂದು ಪ್ರಕಾರ ಇದೆ. ಆ ಹುಷೇನಿ ಅನ್ನೋ ಪದ ಅಂತಂದರೆ ಭಾಳ ಜನರಿಗೆ ಅದು ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ. ಅದು ನಾವು ಮೊನ್ನೆ ಮೊಹರಂ ಆಚರಣೆ ಮಾಡಿದ್ವಿ. ಮೊಹರಂ ಆಚರಣೆ ಮಾಡುವಾಗ ಬಿಬಿ ಫಾತಿಮಾ ಮಕ್ಕದಿಂದ ಮದೀನಕ್ಕೆ ಬರ್ತಾರೆ. ಅವರ ಮೊದಲ ಮಗನ ಹೆಸರು ಹುಷೇನಿ. ಹುಷೇನಿ ಅನ್ನೋ ಪದ ಇದೆಲ್ಲ ಗಜಲಿನ ಒಂದು ಪ್ರಕಾರದ ಕಾವ್ಯ ಪ್ರಕಾರ ಅದು. ಹಾಗಾಗಿ ನನಗೆ ಹುಷೇನಿ ದ್ವಿಪದಿ ಅಂತ ಇಡಲೇಬೇಕಂತ ವಾದ ಮಾಡಿ ಆ ಹೆಸರನ್ನು ಟೈಟ್ಲ್ ಇಟ್ಕೊಂಡು ನಾನೇ ಹುಷೇನಿಗೆ ಕಟ್ಟಿ ಕಾಡಿದಂಥ ಒಬ್ಬ ದರಿದ್ರ ಕವಿ ನಾನೊಬ್ಬನು. ಯಾಕೆಂದರೆ ಆ ಪ್ರಕಾರವನ್ನು ಆ ಹುಷೇನಿ ಹೆಸರು ಮೇಲೆ ಬರಲಿ.